ಬಯಸ್ತೇನೆ. ಎರಡೂನು ತೆಗೆಸ್ರಿ ತಳಿ ನಾವು ವಿನಂತಿಯನ್ನು ಮಾಡ್ಕೊಂಡ್ವಿ. ಅದು ಯಾವ ಕಾರಣಕ್ಕೂ ನನಗನಕ ಅರ್ಥ ಆಗಲಿಲ್ಲ. ಅದನ್ನ ನಂದು ಒಂದೇ ತೆಗಿಸಿರು, ಅದನ್ನ ತೆಗಿಸ್ಲಿಲ್ಲ ಅವ್ರ. ಅದಕ್ಕೆ ಆ ವಿಷಯ ನನಗ ಅರ್ಥ ಆಗಲಿಲ್ಲ, ನನಗ ಅರ್ಥ ಆಗಿಲ್ಲ ನಾನೇನ್ ಹೇಳಿನ ಅಂತೇಳಿ. ಸರ್, ಈಗ ಆ ರಾಜಕೀಯ ಅವ್ರು ಏನ ಬೇಕಾದ ಡಾವಪೇಜ್ ಮಾಡಿದ್ರು ನಾವೇನ ಒಬ್ರಿಗೊಬ್ರು ಸ್ನೇಹ ಇದೀವಿ. ನಾವು 40 ವರ್ಷದಿಂದ MLA ಆಗಿನ ನಾವು ಕೂಡಿಲ್ಲ. ಮೊದಲನೇ ಹಿಡ್ಕೊಂಡು 40 ವರ್ಷದಿಂದ ಕೂಡಿ ಬಂದಿದ್ವಿ, ಕೂಡಿ ಇರ್ತೀವಿ. ರಾಜಕಾರಣ ಒಂದೊಂದು ನಮನೆ ಆಗ್ತಾ ಇದೆ, ಏನು ಮಾಡ್ಲಿಕ್ಕೆ ಆಗೋದಲ್ಲ. ಅದಕ್ಕೆ ನನಗೂ ಕೆಲವು ಮನಸ್ಸಿಗೆ ನೋವು ಆಯ್ತು. ನಿನ್ನೆ ನಾನು ಒಬ್ಬನ ಬಿನ್ನೂರದಾಗಿ ಅವರು ಇಲೆಕ್ಷನ್ ಅದೇನು ಇಲೆಕ್ಷನ್ ಆದ್ರೂ ಲಕ್ಷ್ಮಣ ಸವದಿಯವರು ಯಾವುದೇ ಪರ್ಸೆಂಟ್ 100% ಬರ್ತಾರ. 125ರಲ್ಲಿ 122 ಮತಗಳು ಅವ್ರ ಪರವಾಗಿದ್ದಾವೆ. 3 ಮತಗಳು ಮಾತ್ರ ಇದಾವೆ. ಅಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅವ್ರ ಪರವಾಗಿ. ಬಟ್ ಅವರು ನಮ್ಮದಷ್ಟೇ ಮಾಡಿದ್ರು. ಮುಂದಿನ ದಿನಮಾನ ರಾಜಕಾರಣದಲ್ಲಿ ಯಾರು ವೈರಿಗಳು ಅಲ್ಲ, ಯಾರು ಗೆಳೆಯರು ಅಲ್ಲ. ಕೆಲವು ಸಮಯದಲ್ಲಿ ಕೆಲವು ವಿಷಯಗಳಾಗಿರ್ತಾವು. ನಾಳೆ ಸೌದಿ ಅವರು ಮತ್ತು ಜಾರಕಿಹೊಳಿ ಅವರು ಕೂಡಬಹುದು. ನಾವು ಎಲ್ಲಾರು ಕೂಡಬಹುದು. ಏನು ಈಗ ರಮೇಶ್ ಕತ್ತಿ ಜಾರಕಿಹೊಳಿನೂ ಕೂಡಬಹುದು. ಅಲ್ಲ, ರಾಜುಕಾಗಿ ಸೌದಿ ಅವ್ರನ್ನ ಬಿಟ್ಟು ಜಾರಕಿಹೊಳಿ ಅವ್ರನ್ನ ಕೂಡ್ಬೋದು. ಇಲ್ಲ, ಹಂಗೇನ ಆಗೋದಲ್ಲ. ಎಲ್ಲಾರು ಅವ್ರನ್ನ ಬಿಟ್ಟು ಇವ್ರು ನಾನ್ಕ ಯಾರ ಪರಾನೂ ಇಲ್ಲ, ಯಾರು ವಿರುದ್ಧ ಯಾವ ಘಟ್ಟದೂ ಇಲ್ಲ, ಯಾರು ಗುಂಪು ಇಲ್ಲ. ನಾವು ಯಾವಾಗಲೂ ನನ್ನ ಪರವಾಗಿ ಇರ್ತೀನಿ. ನಾನು ಯಾರು ಗುಂಪದಲ್ಲಿ ಅಂತ ಎಷ್ಟೋ ದಿನದಿಂದ ರಾಜಕಾರಣದಲ್ಲಿ ನಾನು 40 ವರ್ಷದಲ್ಲಿ ಯಾರು ಗುಂಪು ಪರವಾಗಿ ಹೋಗಿಲ್ಲ. ನಾನು ಸಮಯ ಆ ತರ ಮಾಡಿಸ್ತೈತಿ, ಅದೇನ್ ಮಾಡಕ್ಕಾಗೋದಲ್ಲ. ಅವಿರೋಧವಾಗಿ ಆಯ್ಕೆ